ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ನೋಡೋಣ ಅಂತಂದರೆ, ನೀವೆಲ್ಲ ವಾಟ್ಸಪ್ ಯೂಸ್ ಮಾಡ್ತಾ ಇರ್ತೀರ. ಯಾರಿಗಾದರೂ ಇಮೇಜಸ್ ಅಥವಾ ವೀಡಿಯೋಸ್ ನೀವು ಕಳಿಸ್ಬೇಕು ಅಂತಂದರೆ ಸೊ ನೀವು ವಾಟ್ಸಪ್ಪಲ್ಲಿ ಕಳಿಸ್ತೀರ. ಆವಾಗ ರಿಸೀವರ್ ನೋಡ್ತಾರೆ, ಆವಾಗ ಅದು ಕ್ಲಾರಿಟಿ ಕಮ್ಮಿ ಆಗಿರುತ್ತೆ. ಸೊ ವಾಟ್ಸಪ್ಪಲ್ಲಿ ನೀವು ಕಳಿಸಿರುವಂತಹ ಇಮೇಜಸ್ ಅಥವಾ ವೀಡಿಯೋಸು ಕ್ಲಾರಿಟಿ ಕಮ್ಮಿ ಆಗುತ್ತೆ. ಅದನ್ನ ಯಾವ ರೀತಿ ನೀವು ಕ್ಲಾರಿಟಿಯಾಗಿ ಕಳಿಸೋದು, HD ಕಳಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಈ ರೀತಿ ಒಂದು ವಾಟ್ಸಪ್ ಓಪನ್ ಮಾಡ್ಕೋಬೇಕು. ಅಲ್ಲಿ ಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೆಟ್ಟಿಂಗ್ಸ್ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ನೋಡ್ಬೋದು ಅಲ್ಲಿ ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಅಂತಿದೆ. ಸೊ ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಅಂತ ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ. ಸೆಲೆಕ್ಟ್ ದ ಕ್ವಾಲಿಟಿ ಫಾರ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಟು ಬಿ ಸೆಂಟೆಡ್ ಇನ್ ಚಾರ್ಟ್ಸ್ ಅಂತ ಕೇಳುತ್ತೆ. ಸೊ ಅಲ್ಲಿ 2 ಆಪ್ಷನ್ ಬರುತ್ತೆ ಸ್ನೇಹಿತರೆ, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮತ್ತು HD ಕ್ವಾಲಿಟಿ ಅಂತ. ಸೊ ಅದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂದರೆ ಬೇಗ ಸೆಂಡ್ ಆಗುತ್ತೆ ಬಟ್ ಕ್ಲಾರಿಟಿ ಇರಲ್ಲ. ಸೊ HD ಕ್ವಾಲಿಟಿ ಅಂದರೆ ಸೊ ಸ್ಲೋವಾಗಿ ಸೆಂಡ್ ಆಗುತ್ತೆ ಬಟ್ ಕ್ವಾಲಿಟಿ ಹಂಗೇನೆ ಇರುತ್ತೆ. ಸೊ ಅದನ್ನು ನೀವು HD ಕ್ವಾಲಿಟಿ ಅಂತ ಕ್ಲಿಕ್ ಮಾಡಿಬಿಟ್ಟು ಸೇವ್ ಅಂತ ಕೊಡಬೇಕಾಗುತ್ತೆ. ಈಗ ನೋಡ್ಬೋದು ನಾನು ಸೇವ್ ಅಂತ ಕೊಡ್ತೀನಿ. ಸೊ ಸೇವ್ ಅಂತ ಕೊಟ್ಟೆ. ಅಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಅಲ್ಲಿ ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಕೆಳಗಡೆ HD ಸೆಟ್ ಆಗಿದೆ. ಸೊ ಈ ರೀತಿ ನೀವು ಮಾಡೋದ್ರಿಂದ ಇಮೇಜಸ್ ಅಥವಾ ವೀಡಿಯೋಸ್ನ ನೀವು ಕ್ಲಾರಿಟಿ ತಕ್ಕಂತೆ ಕಳಿಸ್ಬೋದು. ಸೊ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.